Hello dear students. So in our last class we discussed about phenol. Okay, phenol in a acidic character ಬಗ್ಗೆ ನೋಡ್ತಾ ಇದ್ವಿ. ಸೊ ಲಾಸ್ಟ್ನಲ್ಲಿ acidic ಕ್ಯಾರೆಕ್ಟರ್ನ ಸಮರೈಸ್ ಮಾಡಲಿಕ್ಕೆ ಆಗಲಿಲ್ಲ. ಓಕೆ, ಸೊ ಮೈ ಬ್ಯಾಟ್ರಿ ವಾಸ್ ರನ್ನಿಂಗ್ ಔಟ್ ಆಫ್ ಟೈಮ್. ಸೊ ನಾವು ಅದನ್ನು ಲಾಸ್ಟ್ನಲ್ಲಿ ಈಗ ಮತ್ತೆ ರಿವೈಸ್ ಮಾಡೋದಿದೆ. ಓಕೆ, ಸೊ ಈಗೇನಾಗುತ್ತೆ ಅಂತ ಕೇಳಿದರೆ ಎಸಿಡಿಟಿ ಇದೆ ಫಿನಾಲಿಗೆ. ಯಾಕೆ ಎಸಿಡಿಟಿ ಉಂಟು ಅಂತ ಕೇಳಿದರೆ ಫಿನಾಲ್ H+ ಕೊಟ್ಟಾದಮೇಲೆ, ಓಕೆ, ಆಫ್ಟರ್ ದ ರಿಲೀಸ್ ಆಫ್ H+, whatever phenoxide ion is formed, that phenoxide ion is more stable than phenol. ಇದನ್ನೆಲ್ಲ ನಾವು ಸ್ಟಡಿ ಮಾಡಿದ್ವಿ, ಡೀಟೇಲ್ ಆಗಿ ಸ್ಟಡಿ ಮಾಡಿದ್ವಿ, ಅವರ ರೆಸೊನೇಟಿಂಗ್ ಸ್ಟ್ರಕ್ಚರ್ಸ್ ಎಲ್ಲ ನೋಡಿದ್ವಿ. ಸೊ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದ್ದಾಗ ಫಿನಾಲಿನ ಎಸಿಡಿಕ್ ಕ್ಯಾರೆಕ್ಟರ್ ಜಾಸ್ತಿ ಆಗುತ್ತೆ ಅಂತ ನೋಡಿದ್ವಿ. ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದ್ದಾಗ ಎಸಿಡಿಕ್ ಕ್ಯಾರೆಕ್ಟರ್ ಕಡಿಮೆ ಆಗುತ್ತೆ, ಇದನ್ನು ನೋಡಿದ್ವಿ. ಸೊ ಈಗ ವಾಟ್ ಈಸ್ ದ ಓವರ್ ಆಲ್ ಆರ್ಡರ್? ನಾವು KA ವ್ಯಾಲ್ಯೂ ಕೆ ಅಂತ ಹೇಳಿದರೆ ಈಗ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಮೇಲೆ. ಸೊ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಅಂತ ಹೇಳಿದ್ರೇನು, ಈಗ ಪ್ರಾಡಕ್ಟ್ ಆಫ್ ದ ಪ್ರಾಡಕ್ಟಿನ ಕಾನ್ಸಂಟ್ರೇಷನ್ ಮತ್ತು ಈಗ ರಿಯಾಕ್ಟೆಂಟ್ನ ಕಾನ್ಸಂಟ್ರೇಷನ್ ನಾವು ತೆಗೆದು ನೋಡ್ತಾ ಹೋದಾಗ ನಮಗೇನು ರೇಷಿಯೋ ಬಂತು. ಸೊ ಅದನ್ನು ನಾವೇನಂತ ಕರಿತೇವೆ? ಸೊ ನಾವು ಅದನ್ನು ಡಿಸೋಸಿಯೇಷನ್ ಕಾನ್ಸ್ಟೆಂಟ್. ಫಾರ್ ಆ್ಯಸಿಡ್ ಇಟ್ಸ್ ಕನ್ಸಿಡರ್ಡ್ ಆಸ್ KA. More the KA value, more is the dissociation, more is the acidity. ಅರ್ಥ ಆಗ್ತಾ ಇದೆಯಾ? ಸೊ more is the dissociation, more is the acidity. More is the KA value, more is the acidic nature. Acidic nature ಕೂಡ ಜಾಸ್ತಿ ಇರುತ್ತೆ. ಸೊ for carboxylic acid, say RCOOH, that KA value, okay, KA value ಏನಿದೆ, it is approximately 10⁻⁻⁵ ಇರುತ್ತೆ. Okay, 10⁻⁻⁵. Next comes carbonic acid, H2CO3. Okay, carbonic acid ಬರುತ್ತೆ. For carbonic acid, that KA value is 10⁻⁷. Okay, next comes phenol. ಸೊ ಕಾರ್ಬಾಕ್ಸಿಲಿಕ್ ಆ್ಯಸಿಡ್, ಕಾರ್ಬೋನಿಕ್ ಆ್ಯಸಿಡ್ ಆದಮೇಲೆ ಫಿನಾಲ್. ಫಿನಾಲಿನ ಕೆ ವ್ಯಾಲ್ಯೂ ಅರೌಂಡ್ 10⁻⁻10 ಇರುತ್ತೆ. ಓಕೆ, ಕೆ ವ್ಯಾಲ್ಯೂ, ಸೊ ಇದು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ, ಅಪ್ರಾಕ್ಸಿಮೇಟ್ಲಿ ಅಷ್ಟಿರುತ್ತೆ, ಆ ರೇಂಜ್ನಲ್ಲಿರುತ್ತೆ. ಓಕೆ, ಸೊ ದಿಸ್ ಈಸ್ ನಥಿಂಗ್ ಬಟ್ ವಾಟ್? ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ದಿಸ್ ಈಸ್ ನಥಿಂಗ್ ಬಟ್ ವಾಟ್? ಕಾರ್ಬೋನಿಕ್ ಆ್ಯಸಿಡ್. Phenol is also called as what? Carbolic acid. So next comes water. Okay, next comes what? Water. So ಇದರ ವ್ಯಾಲ್ಯೂ ಏನಿದೆ 10⁻⁻14 ಅರೌಂಡ್ ಇರುತ್ತೆ. ಸೊ ಸದ್ಯ ಇನ್ನೊಂದೇ ತೊಗೊಳ್ತೇನೆ ನಾನು. ಸೊ ದಟ್ಸ್ ನಥಿಂಗ್ ಬಟ್ ಆಲ್ಕೋಹಾಲ್. ಓಕೆ, ಆಲ್ಕೋಹಾಲ್ ಏನಿದೆ ಅದರ ವ್ಯಾಲ್ಯೂ ಅರೌಂಡ್ 10⁻⁻18 ಇರುತ್ತೆ. ವಾಟರ್ ಆಲ್ಕೋಹಾಲ್ಗಿಂತ ಲಿಟಲ್ ಬಿಟ್ ಮೋರ್ ಎಸಿಡಿಕ್ ಇರುತ್ತೆ. ಬಟ್ ಮೀಥೆನಾಲ್ ಹೇಳುವಂಥದ್ದು ಒಂದು ಎಕ್ಸೆಪ್ಷನಲ್ ಕೇಸ್. ಓಕೆ, ಮೀಥೆನಾಲ್ ಈಸ್ ದ ಓನ್ಲಿ ಆಲ್ಕೋಹಾಲ್ ವಿಚ್ ಈಸ್ ಮೋರ್ ಎಸಿಡಿಕ್ ದ್ಯಾನ್ ವಾಟರ್. ಆಲ್ ಅದರ್ ಆಲ್ಕೋಹಾಲ್ಸ್ ಆರ್ ಲೆಸ್ ಎಸಿಡಿಕ್ ದ್ಯಾನ್ ವಾಟರ್. ಸೊ ಥಿಂಕ್ ಮಾಡಿರಿ, ಎಸಿಡಿಕ್ ಅಂತ ಹೇಳಿದ್ರೆ ತೀರಾ ಎಸಿಡಿಕ್ ಅಂತ ಅಲ್ಲ. ಈವನ್ ದೇ ಡೋಂಟ್ ಚೇಂಜ್ ದ ಕಲರ್ ಆಫ್ ಲಿಟ್ಮಸ್ ಪೇಪರ್. ಓಕೆ, ಸೊ ಸ್ಲೈಟ್ಲಿ ಹೌದಲ್ಲ ಹಂಗೆ H+ ರಿಲೀಸ್ ಮಾಡ್ತಾ ಹೋಗುತ್ತೆ. ಸೊ ಕಂಪೇರ್ ಮಾಡ್ತಾ ಹೋದಾಗ ನಾವು ಇದನ್ನು ವಾಟರ್ ಮತ್ತು ಆಲ್ಕೋಹಾಲ್ ತೊಗೊಳ್ತೇವೆ ಹೊರತು ಒರಿಜಿನಲಿ ದೇ ಆರ್ ನ್ಯೂಟ್ರಲ್ ಇನ್ ನೇಚರ್. ಓಕೆ, ಸೊ ಇವರಿಗೆಲ್ಲ ಕಂಪೇರ್ ಮಾಡ್ತಾ ಹೋದರೆ ಇರಲಿ. ಸೊ ದಿಸ್ ಆಲ್ ಅಬೌಟ್ ಎಸಿಡಿಕ್ ಕ್ಯಾರೆಕ್ಟರ್. ನಿನ್ನೆ ನೈಟ್ರೋಫಿನಾಲ್ ತೊಗೊಂಡಿದ್ದೆ. ನೈಟ್ರೋಫಿನಾಲ್ ನೋಡ್ರಿ, ಪ್ಯಾರಾ ನೈಟ್ರೋಫಿನಾಲ್, ಆರ್ಥೋನೈಟ್ರೋಫಿನಾಲ್ ಮತ್ತು ಮೆಟಾನೈಟ್ರೋಫಿನಾಲ್. ಓಕೆ, ಪ್ಯಾರಾನೈಟ್ರೋಫಿನಾಲ್, ಆರ್ಥೋನೈಟ್ರೋಫಿನಾಲ್ ಮತ್ತು ಮೆಟಾನೈಟ್ರೋಫಿನಾಲ್ನಲ್ಲಿ ಯಾರು ಮೋರ್ ಎಸಿಡಿಕ್ ಅಂತ ಕೇಳಿದರೆ ನಿನ್ನೆ ಬರ್ಸಿದ್ದೆ, ಲಾಸ್ಟ್ ಎಂಡ್ನಲ್ಲಿ ಬರ್ಸಿದ್ದೆ. ಸೊ ಪಾಮ್ ಅಂತ ನೆನ್ಪಿಟ್ಕೊಳ್ರಿ ಅಂತ ಬರ್ಸಿದ್ದೆ. ಪ್ಯಾರಾ ಐಸೋಮರ್ ಮೋರ್ ಎಸಿಡಿಕ್ ದ್ಯಾನ್ ಆರ್ಥೋ ಐಸೋಮರ್ ದ್ಯಾನ್ ಮೆಟಾ ಐಸೋಮರ್. ಈ ಮೆಟಾ ಪೊಸಿಷನ್ ಏನುಂಟು, ಓಕೆ, ಈ ಮೆಟಾ ಪೊಸಿಷನ್
ಅದು ಚೆನ್ನಾಗಿ ಎಲೆಕ್ಟ್ರಾನ್ ವಿಡ್ರಾ ಮಾಡೋಂಥ ಪೊಸಿಷನ್ನು ಅಲ್ಲ, ಚೆನ್ನಾಗಿ ಎಲೆಕ್ಟ್ರಾನ್ ಡೊನೇಟ್ ಮಾಡೋಂಥ ಪೊಸಿಷನ್ ಅಲ್ಲ. ಓಕೆ, ಸೊ ಡೀಟೇಲ್ ಆಗಿ ಅದರ ರೆಸೊನೇಟಿಂಗ್ ಸ್ಟ್ರಕ್ಚರ್ ಬರೀತಾ ಹೋದರೆ ನಮ್ಗೆ ಗೊತ್ತಾಗುತ್ತೆ. ಓಕೆ, ಅಷ್ಟಲ್ಲೇ ಡೀಟೇಲ್ ಬೇಡ, ಸದ್ಯ ಏನು ನೆನ್ಪಿಟ್ಕೊಳ್ರಿ, ಮೆಟಾ ಪೊಸಿಷನಿಂದ ಕರೆಕ್ಟಾಗಿ ಎಲೆಕ್ಟ್ರಾನ್ ವಿಡ್ರಾ ಆಗೋದಿಲ್ಲ. ಕರೆಕ್ಟಾಗಿ ವಿಡ್ರಾ ಆಗದೇ ಇರೋದಕ್ಕೆ, ಎಲೆಕ್ಟ್ರಾನ್ ಡೆನ್ಸಿಟಿ ಕಡಿಮೆ ಆಗದೇ ಇರೋದಕ್ಕೆ ಪಟ್ನೆ ಎಚ್ ರಿಲೀಸ್ ಆಗೋದಿಲ್ಲ ಅಂತ. ಓಕೆ, ಪಟ್ನೆ ಎಚ್ ಏನಾಗುತ್ತೆ, ರಿಲೀಸ್ ಆಗದೇ ಇರೋದಕ್ಕೆ ಮೆಟಾ ಹೇಳೋದು ಲೀಸ್ಟ್ ಇರುತ್ತೆ ಯಾವುದರಲ್ಲಿ, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ನಲ್ಲಿ. ಸೊ ಬಾಂಡ್ ಸ್ಟ್ರೆಂತ್ ಚೆನ್ನಾಗಿರುತ್ತೆ, ಬಿಟ್ಟು ಹೋಗೋದಿಲ್ಲ, ಲೀಸ್ಟ್ ಎಸಿಡಿಕ್. ಸೊ ಇದರದ್ದು ಕೆ ವ್ಯಾಲ್ಯೂ ಮೇಲೆ ಪ್ಯಾರಾನೈಟ್ರೋಫಿನಾಲ್ ವಿನ್ನರ್ ಆಗಿದೆ ಹೊರತು ಡಿಸ್ಟೆನ್ಸ್ ಮೇಲೇನೂ ಸಂಬಂಧ ಇಲ್ಲ. ಇಲ್ಲಿ ಬಹುಶಃ NO2 ಡಿಸ್ಟೆನ್ಸ್ ಭಾಳ ದೂರ ಉಂಟು, ಅದಕ್ಕಾಗಿ NO2 ಅಂದರೆ ಪ್ಯಾರಾನೈಟ್ರೋಫಿನಾಲ್ ಮೋರ್ ಎಸಿಡಿಕ್ ಹೀಗೆ ಕನ್ಸಿಡರ್ ಮಾಡಿದ್ದಾರೇನೋ ಹೀಗೆಲ್ಲ ತಿಳಿತಾ ಇರಬೇಡ್ರಿ. ಸೊ ಅವರ ಕೆ ವ್ಯಾಲ್ಯೂ ಮೇಲೆ ಸೊ ಪ್ಯಾರಾನೈಟ್ರೋಫಿನಾಲ್ ಏನಿದೆ ಅದು ಜಾಸ್ತಿ ಎಸಿಡಿಕ್ ಆಗಿದೆ ಹೊರತು ಇಲ್ಲಿ ಹತ್ತಿರ ಇದು ದೂರ ಹೀಗೆಲ್ಲ ಇರೋದಿಲ್ಲ. ರೆಸೋನೆನ್ಸಿನ ಎಕ್ಸ್ಟೆಂಟ್ ಎಲ್ಲ ಕಡೆ ಒಂದೇ ಇರುತ್ತೆ. ಓಕೆ, so next when it comes to cresol, okay, when it comes to cresol, say illi metacresol on kade barde, this is paracresol, similarly this is orthocresol. ಇವರಲ್ಲಿ ಕ್ರೆಸಾಲ್ಗಳಲ್ಲಿ ಸೊ ಮೆಟಾಕ್ರೆಸಾಲ್ ಏನುಂಟು ಇದು ಚಲೋ ಎಸಿಡಿಕ್ ಇರುತ್ತೆ ಕಂಪೇರ್ ಟು ಪ್ಯಾರಾಕ್ರೆಸಾಲ್ ಕಂಪೇರ್ ಟು ಆರ್ಥೋಕ್ರೆಸಾಲ್. ದ ರೀಸನ್ ಈಸ್ ಸಿಂಪಲ್. ಸೊ ಇಲ್ಲಿ ಎಲೆಕ್ಟ್ರಾನನ್ನು ಚೆನ್ನಾಗಿ ಡೊನೇಟ್ ಮಾಡಿದ್ದಾರೆ ಅಂತ ಹೇಳಾದರೆ ಆವಾಗ ಬಾಂಡ್ ಸ್ಟ್ರಾಂಗ್ ಆಗಿಬಿಡತ್ತೆ, ಎಚ್ ಬಿಟ್ಟು ಹೋಗೋದಿಲ್ಲ. ಆವಾಗಲೇ ಹೇಳಿದೆ ಮೆಟಾ ಪೊಸಿಷನ್ ಕರೆಕ್ಟಾಗಿ ಎಲೆಕ್ಟ್ರಾನ್ ಕೊಡೋಂಥ ಪೊಸಿಷನ್ನೂ ಅಲ್ಲ, ವಿಡ್ರಾ ಮಾಡೋಂಥ ಪೊಸಿಷನ್ನೂ ಅಲ್ಲ. ಇದು ಚೆನ್ನಾಗಿ ಎಲೆಕ್ಟ್ರಾನ್ ಕೊಡೋದಿಲ್ಲ. ನೋ, ಕೊಟ್ಟಿದ್ದರೆ ಬಾಂಡ್ ಸ್ಟ್ರಾಂಗ್ ಇರ್ತಿತ್ತು, ಬಿಟ್ಟು ಹೋಗೋದಿಲ್ಲ ಆಗಿತ್ತು. ಬಟ್ ಇದು ಚೆನ್ನಾಗಿ ಕೊಡದೇ ಇರೋದಕ್ಕೆ ಮೆಟಾ ಪೊಸಿಷನ್ನಲ್ಲಿ ಯಾವುದೇ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದ್ರೂ ಚೆನ್ನಾಗಿ ಎಲೆಕ್ಟ್ರಾನ್ ಕೊಡೋದಿಲ್ಲ. ಸೊ ಬಾಂಡ್ ವೀಕ್ ಇರುತ್ತೆ, ಬೇಗನೆ H+ ರಿಲೀಸ್ ಆಗುತ್ತೆ. ಬೇಗನೆ H+ ರಿಲೀಸ್ ಆಯಿತು ಹೇಳಾದರೆ ಅದನ್ನು ನಾವು ಮೋರ್ ಎಸಿಡಿಕ್ ಅಂತ ಕರಿತೇವೆ. ಓಕೆ, ಸೊ ಕ್ರೆಸಾಲ್ ಮತ್ತು ನೈಟ್ರೋಫಿನಾಲ್ ಬಗ್ಗೆ ಅಷ್ಟೇ ಸ್ವಲ್ಪ ತಲೆ ಕೆಡಿಸ್ಕೊಂಡ್ರೆ ಸಾಕು. ಇನ್ನು ಕ್ಲೋರೋಫಿನಾಲ್, ಇನ್ನು ಕೆಟೆಕಾಲ್, ರಿಸಾರ್ಸಿನಾಲ್, ಫ್ಲೂರೋಗ್ಲಿಸಿನಾಲ್ ಇದೆಲ್ಲ ಇನ್ನೂ ಸುಮಾರು ಬರುತ್ತೆ. ಬಟ್ JEE ಅಡ್ವಾನ್ಸ್ಡ್ ಲೆವೆಲ್ಲಿಗೆ ನೀವು ತಯಾರಾಗ್ತೀರಿ ಅಂತಂದರೆ ಆವಾಗ ಮತ್ತು ಸ್ವಲ್ಪ ಜಾಸ್ತಿ ತಯಾರಾಗಬೇಕೆ ಹೊರತು ನಾರ್ಮಲಿ ಫಾರ್ CET ಏನಾಗುತ್ತೆ ಅಂತ ಕೇಳಿದ್ರೆ ಪರ್ಟಿಕ್ಯುಲರ್ಲಿ CET, NEET ಆರ್ JEE ಮೇನ್ಸ್ವರೆಗೆ ನೋಡಿದರೆ ದಿಸ್ ಮಚ್ ಈಸ್ ಇನಫ್. ಓಕೆ, ಸೊ ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಅಂತ ಹೇಳಿದರೆ ಲೆಟ್ ಅಸ್ ಪ್ರಿಪೇರ್ preparation ಆಗಿದೆ. ಸೊ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಫಿನಾಲ್. ಓಕೆ, ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಫಿನಾಲ್. ಫಿನಾಲಿನ ರಿಯಾಕ್ಷನ್ಸ್ ಬಗ್ಗೆ ಸ್ಟಡಿ ಮಾಡ್ತಾ ಬರ್ಬೇಕು. ಓಕೆ, ಸೊ ಫಿನಾಲಿನ ಫಸ್ಟ್ ರಿಯಾಕ್ಷನ್ ಯಾವ್ದು ತಗೊಳ್ಳೋ ಅಂತ ಕೇಳಿದರೆ ರಿಯಾಕ್ಷನ್ ವಿತ್ ಸೋಡಿಯಂ ತಗೊಂಡು ಸೋಡಿಯಮನ್ನು ಆಲ್ಕೋಹಾಲಿಗೆ ಹಾಕ್ರಿ, ಫಿನಾಲಿಗೆ ಹಾಕ್ರಿ, ಇಟ್ ಲಿಬರೇಟ್ಸ್ ದ್ಯಾಟ್ ಹೈಡ್ರೋಜನ್. ಓಕೆ, ಹೈಡ್ರೋಜನ್ ತೆಗೆಯುತ್ತೆ. ಸೊ ONA ಅಂತ ಪ್ರಾಡಕ್ಟ್ ಬಂದಿರುತ್ತೆ. ಸೈಡ್ನಲ್ಲಿ ಒಂದು H ಹೋಗಿರುತ್ತೆ, ಅರ್ಧ H2 ಹೋಯ್ತು ಅಂತ ಬರಿತೇವೆ. ಅರ್ಧ H2 ಅಂತ ಬರೀಲಿಕ್ಕೆ ಇಷ್ಟ ಇಲ್ಲ ಆಗಿತ್ತು ಹೇಳಾದರೆ ಇಲ್ಲಿ 2 ಫಿನಾಲ್ ಬರೀರಿ, 2 NA ಬರೀರಿ, 2 ಸೋಡಿಯಂ ಫಿನಾಕ್ಸೈಡ್ ಬರುತ್ತೆ. ಸೊ H2 ಅಂತ ಬಂದಿರುತ್ತೆ. ಸೊ ಒನ್ ಆ್ಯಂಡ್ ದ ಸೇಮ್. ಸೊ ಫಿನಾಲ್ ತಗೊಳ್ರಿ, ಫಿನಾಲಿಗೆ NaOH ಹಾಕುವ. NaOH ಹಾಕಿದರೆ ಅಗೇನ್ ಸೇಮ್ ಥಿಂಗ್, OH ಮೈನಸ್ ಬಂದುಬಿಟ್ಟು Hನ್ನು ಅಬ್ಸ್ಟ್ರಾಕ್ಟ್ ಮಾಡಿಕೊಂಡು ವಾಟರ್ ಬರುತ್ತೆ. ಸೊ ನಮಗೆ ಇಲ್ಲಿ ಸೊ ONA, ದಿಸ್ ಈಸ್ ನಥಿಂಗ್ ಬಟ್ ವಾಟ್, ಸೋಡಿಯಂ ಫಿನಾಕ್ಸೈಡ್ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಸೋಡಿಯಂ ಫಿನಾಕ್ಸೈಡ್. ಓಕೆ, ಎಕ್ಸಾಮ್ನಲ್ಲಿ ಯಾವುದಾದ್ರೂ ಒಂದು ರಿಯಾಕ್ಷನ್ ಬರೆಯೋದು ಬಂದರೆ ಬೇಕಾದಷ್ಟು ಟೈಮ್ ಇರುತ್ತೆ ಎಕ್ಸಾಮ್ನಲ್ಲಿ ಬರೀಲಿಕ್ಕೆ. ಸೊ ನೀವು ಚೆನ್ನಾಗಿ ಒಂದು ರಿಯಾಕ್ಟೆಂಟ್ ಬರೆದು ಅದ್ರ ಕೆಳಗಡೆ ಫಿನಾಲ್ ಅಂತ ಬರೆದ್ರಿ, ಸೊ ಇದರಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಬರೆದ್ರಿ. ಸೊ ಆವಾಗ ಪ್ರಾಡಕ್ಟ್ ಸೋಡಿಯಂ ಫಿನಾಕ್ಸೈಡ್ ಈ ಟೈಪ್ ನೀವು ಬರೆಯೋದನ್ನು ಅಂದರೆ ಡೀಟೇಲ್ ಆಗಿ ರಿಯಾಕ್ಟೆಂಟ್ ಅದರ ಹೆಸರು ಈ ಟೈಪ್ ಎಲ್ಲ ಬರೆಯೋದನ್ನು ನೀವು ರೂಢಿ ಮಾಡ್ಕೊಂಡ್ರಿ ಅಂದರೆ
ಆವಾಗ ಆಟೋಮೆಟಿಕಲಿ ನಿಮ್ಮ ಇಂಪ್ರೆಷನ್ ಎಕ್ಸಾಮಿನರ್ ಮೇಲೆ ಚೆನ್ನಾಗಿರುತ್ತೆ, ಪೇಪರ್ ವ್ಯಾಲ್ಯೂಯೇಟರ್ ಮೇಲೆ. ಹಾಗಾಗಿ ಸೊ ಈ ಟೈಪ್ ರೂಢಿ ಮಾಡ್ಕೊಳ್ರಿ. ಸೊ ಒಂದು ರಿಯಾಕ್ಟೆಂಟ್ ಅದರ ಹೆಸರು, ನೆಕ್ಸ್ಟ್ ಪ್ರಾಡಕ್ಟ್ ಅದರ ಹೆಸರು, ಇದನ್ನು ನಾವು ಸೆಲ್ಫ್ ಎಕ್ಸ್ಪ್ಲನೇಟರಿ ಇಕ್ವೇಷನ್ ಅಂತಲೂ ಕರೀತೇವೆ. ಏನೇನು ಹಾಕಿದ್ರಿ ಏನು ಬಂತು ಅಂತ ನಿಮ್ಮ ಹೋಲ್ ಇಕ್ವೇಷನ್ನೇ ಎಕ್ಸ್ಪ್ಲೇನ್ ಮಾಡ್ತಾ ಉಂಟು. ಸೊ ನೀವು ಕೆಳಗಡೆ ಬರೀಬೇಕಾದ್ರೆ ಒಂದು ಸ್ವಲ್ಪ ಮಿಸ್ಟೇಕ್ ಮಾಡಿದರೂ ನಡೆಯುತ್ತೆ. ಹಾಗಾಗಿ ಈ ಟೈಪ್ ಸ್ವಲ್ಪ ರೂಢಿ ಮಾಡಿಕೊಂಡ್ರೆ ಕೆಮಿಸ್ಟ್ರಿಲಿ ಯಾವಾಗಲೂ ಬೆಟರ್ ಇರುತ್ತೆ. ಓಕೆ, ಸೊ ಈ ಎರಡು ರಿಯಾಕ್ಷನ್ ಏನುಂಟು, ಥಿಯರಿ ಎಕ್ಸಾಮ್ನಲ್ಲಿ 1 ಮಾರ್ಕಿನ ಕ್ವಶನ್ ಕೇಳ್ಬೋದು. ಲೈಕ್ ಗಿವ್ ಅನ್ ಎಕ್ಸಾಂಪಲ್ ಫಾರ್ ಎನಿ ರಿಯಾಕ್ಷನ್ ಇನ್ ವಿಚ್ ಫಿನಾಲ್ ಆ್ಯಕ್ಟ್ ಆ್ಯಸ್ ಅನ್ ಆ್ಯಸಿಡ್ ಅಂತ ಕೇಳ್ಬೋದು. ಇನ್ನು ಭಾಳಷ್ಟು ರಿಯಾಕ್ಷನ್ ಮಾಡೋರಿದ್ದೇವೆ ನಾವು, ಬಟ್ ಅಲ್ಲೆಲ್ಲೂ ಫಿನಾಲ್ ತನ್ನ ಎಸಿಡಿಕ್ ಪ್ರಾಪರ್ಟಿ ತೋರಿಸೋದಿಲ್ಲ. ನೋಡಿರಿ, ಸೋಡಿಯಂ ಹೈಡ್ರಾಕ್ಸೈಡ್ ಏನಿದೆ, ಇಟ್ಸ್ ಎ ವೆರಿ ಗುಡ್ ಬೇಸ್. ಸೊ ಆ ಬೇಸ್ ಜೊತೆಗೆ ಫಿನಾಲ್ ರಿಯಾಕ್ಟ್ ಆಗ್ತಾ ಉಂಟು ಅಂತಂದರೆ ಇಟ್ಸ್ ಅನ್ ಆ್ಯಸಿಡ್. ಈಗ ಆ್ಯಸಿಡ್ ಪ್ರಾಪರ್ಟಿ ತೋರಿಸ್ತಾ ಉಂಟು ಅಂದರೆ ಈ ರಿಯಾಕ್ಷನಲ್ಲಿ H+ ಕೊಡ್ತಾ ಉಂಟು. ಸಿಮಿಲರ್ಲಿ ಇನ್ ಕೇಸ್ ಆಫ್ ಸೋಡಿಯಂ ಕೇಸ್ನಲ್ಲೂ ಅದು ಸೇಮ್ ಪ್ರಾಪರ್ಟಿ ತೋರಿಸಿತ್ತು. ಹಾಗಾಗಿ ಈ ರಿಯಾಕ್ಷನ್ ವಿತ್ ಮೆಟಲ್ ಮತ್ತು ಅಥವಾ ರಿಯಾಕ್ಷನ್ ವಿತ್ NaOH ಏನಿದೆ, ಇಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಒನ್ ಆಫ್ ದ ಎಕ್ಸಾಂಪಲ್ ಇನ್ ವಿಚ್ ಫಿನಾಲ್ ಈಸ್ ಆ್ಯಕ್ಟಿಂಗ್ ಆ್ಯಸ್ ಅನ್ ಆ್ಯಸಿಡ್. ಓಕೆ, ಸೊ ನೆನಪಿರಲಿ, ಥಿಯರಿ ಎಕ್ಸಾಮ್ನಲ್ಲಿ ಕೇಳಲಿಕ್ಕೆ ಪಾಸಿಬಿಲಿಟಿ ಇದೆ, ನಾಟ್ ಇನ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಫಿನಾಲಿನ ರಿಯಾಕ್ಷನಲ್ಲಿ ಭಾಳಷ್ಟು ರಿಯಾಕ್ಷನ್ ಬರುತ್ತೆ, ಬಟ್ ಹೈಲಿ ರೇಟೆಡ್ ರಿಯಾಕ್ಷನ್ ಅಥವಾ ದ ಮೋಸ್ಟ್ ಇಂಪಾರ್ಟೆಂಟ್ ರಿಯಾಕ್ಷನ್ ಅಂತ ಹೇಳಿದರೆ ಕೋಲ್ ಬೇಸ್ ರಿಯಾಕ್ಷನ್ ಅಂತ ಬರುತ್ತೆ. ಓಕೆ, ಕೋಲ್ ಬೇಸ್ ರಿಯಾಕ್ಷನ್. ಸೊ ಫಸ್ಟ್ PUದಲ್ಲಿ ಒಂದು ಕೋಲ್ ಬೇಸ್ ರಿಯಾಕ್ಷನ್ ಬಂದಿತ್ತು. ಓಕೆ, ದ್ಯಾಟ್ ಈಸ್ ಡಿಫ್ರೆಂಟ್ ಒನ್. ಕೋಲ್ ಬೇಸ್ ಎಲೆಕ್ಟ್ರಾಲಿಸಿಸ್ ಅಂತ ಸ್ಟಡಿ ಮಾಡಿದ್ವಿ. ಸೊ ಈಥೇನ್, ಪ್ರೋಪೇನ್, ಬ್ಯೂಟೇನ್, ಈ ಟೈಪ್ ಹೈಯರ್ ಅಲ್ಕೇನ್, ಮೀಥೇನ್ ಒಂದ್ಬಿಟ್ಟು ಉಳಿದಿದ್ದೆಲ್ಲ ಹೈಡ್ರೋಕಾರ್ಬನ್ ನಾವು ತಯಾರು ಮಾಡಿದ್ವಿ. ಇದು ಕೋಲ್ ಬೇಸ್ ರಿಯಾಕ್ಷನ್. NCERT ಟೆಕ್ಸ್ಟ್ ಬುಕ್ ತೊಗೊಂಡ್ರೆ ಅದು ಭಾಳ ಸಿಂಪಲ್ಲಾಗಿ ಕೊಟ್ಟಿದ್ದಾರೆ. ಕೋಲ್ ಬೇಸ್ ರಿಯಾಕ್ಷನ್ ಫಿನಾಲ್ ತೊಗೊಂಡಿದ್ದಾರೆ, ಒಂದು ಆ್ಯರೋ ಮಾರ್ಕ್ ಮೇಲೆ NaOH ಹಾಕಿದ್ದಾರೆ. ಓಕೆ, ಸೊ ಇಲ್ಲಿ ONA ಅಂತ ಬರೆದಿದ್ದಾರೆ. ಆಮೇಲೆ ಒಂದು ಆ್ಯರೋ ಮಾರ್ಕ್ ಮೇಲೆ CO2, ಕೆಳಗಡೆ H+ ಉಂಟು. ಓಕೆ, ಸೊ ಇಲ್ಲಿ ಫಿನಾಲ್ ಸೆಕೆಂಡ್ ಪೊಸಿಷನಲ್ಲಿ COOH ಬರೆದಿದ್ದಾರೆ. ಕೆಳಗಡೆ 2-hydroxy ಬೆಂಜೋಯಿಕ್ ಆ್ಯಸಿಡ್ ಅಂತ ಬರ್ಕೊಂಡುಂಟು. 2-hydroxy benzoic acid. Common name of this molecule is salicylic acid. Bada famous reaction, very famous reaction. Okay, so rating wise ನೋಡ್ತಾ ಇದ್ರೆ 5 ಸ್ಟಾರ್ ಕೊಡ್ಬೇಕು ನಾವು ಇದಕ್ಕೆ. ಓಕೆ, 5 ಸ್ಟಾರ್ reaction. ಯಾಕೆಂದರೆ ಎಕ್ಸಾಮ್ನಲ್ಲಿ ಫಿನಾಲ್ ಚಾಪ್ಟರ್ನಲ್ಲಿ ಹೈಯೆಸ್ಟ್ ಕೇಳಿರೋಂಥ ಕ್ವಶನ್ ಅಂತಂದರೆ ಇದೆ. ಸೊ ಎಕ್ಸ್ಪ್ಲೇನ್ ಕೋಲ್ ಬೇಸ್ ರಿಯಾಕ್ಷನ್. ವಾಟ್ ಡು ಯು ಮೀನ್ ಬೈ ಕೋಲ್ ಬೇಸ್ ರಿಯಾಕ್ಷನ್? ಸೊ ಕೋಲ್ ಬೇಸ್ ರಿಯಾಕ್ಷನ್ನಲ್ಲಿ ಏನಾಗುತ್ತೆ, ಫಿನಾಲ್ ತೊಗೊಂಡಿರ್ತಾರೆ, ಯಾರೂ ಮೆಕ್ಯಾನಿಸಮ್ ಕೇಳೋದಿಲ್ಲ ನಮಗೆ. ಓಕೆ, ಇಷ್ಟೇ ನೆನ್ಪಿಟ್ಕೊಂಡ್ರೆ ಸಾಕು ನೀವು, ಇಟ್ಸ್ ಇನಫ್. ಸೊ ಫಸ್ಟ್ ಸ್ಟೆಪ್ ನಾನು ಹೇಳಬೇಕಂತ ಇಲ್ಲ. ಸೊ ಸೈನ್ಸ್ ಸ್ಟೂಡೆಂಟ್ಸಿಗೆ ಅಷ್ಟು ಅರ್ಥ ಆಗುತ್ತೆ. ಫಿನಾಲಿಗೆ NaOH ಹಾಕಿಬಿಟ್ರೆ OH ಹೋಗಿ Hನ್ನು ಹೊತ್ಕೊಂಡು ಹೋಗಿರುತ್ತೆ. ಸೊ ಇಲ್ಲೇನು ಬಂದಿರುತ್ತೆ, ಸೋಡಿಯಂ ಫಿನಾಕ್ಸೈಡ್ ವಿಚ್ ಈಸ್ ಎ ಸಾಲ್ಟ್, O- Na+. ಓಕೆ, ಅದಕ್ಕೆ ಈಗ CO2 ಪಾಸ್ ಮಾಡ್ತಾ ಇದ್ದಾರೆ. CO2 2 ಆಕ್ಸಿಜನ್ ಉಂಟು, ಆಕ್ಸಿಜನ್ ಎಲೆಕ್ಟ್ರಾನ್ ವಿಡ್ರಾ ಮಾಡಿ ಆಕ್ಸಿಜನ್ ತಲೆ ಮೇಲೆ ಮೈನಸ್ ಚಾರ್ಜ್ ಇರುತ್ತೆ, ಕಾರ್ಬನ್ ತಲೆ ಮೇಲೆ ಪ್ಲಸ್ ಚಾರ್ಜ್ ಬಂದಿರುತ್ತೆ. ಓಕೆ, ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್. ಸೊ ದ್ಯಾಟ್ ಮಚ್ ಈಸ್ ಇನಫ್ ಟು ಅಟ್ಯಾಕ್ ದಿಸ್ ಬೆನ್ಸಿನ್ ರಿಂಗ್. ಓಕೆ, ಬೆನ್ಸಿನ್ ರಿಂಗಿಂದ ಪಾಸಿಟಿವ್ಲಿ ಚಾರ್ಜ್ಡ್ ಆಕ್ಸಿಜನ್ನಿಗೆ ಅಟ್ಯಾಕ್ ಆಗಿರುತ್ತೆ. ಓಕೆ, ಆವಾಗ ಇಲ್ಲಿ O ಇದ್ದಿದ್ದು O- ಅಂತ ಆಗಬೇಕು. ಆವಾಗ ಆರ್ಥೋ ಪೊಸಿಷನ್ನಲ್ಲಿ ಏನಾಗುತ್ತೆ, ಈ ತಲೆ ಮೇಲೆ ಏನೂ ಆಗಲಿಲ್ಲ, ಆ್ಯಸ್ ಇಟ್ ಈಸ್ O- Na+, ಅದು ಹಾಗೆ ಉಂಟು. ಸೊ ಇಲ್ಲೇನಾಗಿದೆ, ಇಲ್ಲಿ O-, ಇಲ್ಲೊಂದು ಆಕ್ಸಿಜನ್ ಹಾಗಿದೆ. ಓಕೆ, ಸೊ CO2 ಹೋಗಿ ಆರ್ಥೋ ಪೊಸಿಷನಿಗೆ ಹೋಗಿ ಆ್ಯಡ್ ಆಯಿತು. ಆ್ಯಡ್ ಆದಮೇಲೆ ಈಗ ಇಲ್ಲಿ Na+, CO2 ಆ್ಯಡ್ ಆಗೋಕ್ಕಿಂತ ಮುಂಚೆ ಈ O- ಜೊತೆಗಿತ್ತು. ಓಕೆ, ಸೊ ಈಗ ನಾನಿಲ್ಲಿ ONA ಅಂತ ಒಂದು ಕಡೆ ಇಟ್ಟೆ, ಇದೊಂದು ಸಾಲ್ಟ್. ಓಕೆ, O- Na+. ಸಿಮಿಲರ್ಲಿ ಬೆನ್ಸಿನ್ ತಲೆ ಮೇಲೆ CO
COONA ಅಂತ ಮತ್ತೊಂದು ಸಾಲ್ಟ್ ಬರ್ತದೆ. ಓಕೆ, ಇಂಡಿಪೆಂಡೆಂಟ್. ಈಗ Na+ 2 ಆಕ್ಸಿಜನ್ ಜೊತೆಗುಂಟು. ಈ 2 ಆಕ್ಸಿಜನ್ ಜೊತೆ ಇಬ್ಬರಲ್ಲಿ ಸೊ ನೀನು ಯಾರ ಜೊತೆಗೆ ಆರಾಮಾಗಿದೆಯಂತ ಈ ಸೋಡಿಯಮಿಗೆ ನಾವು ಕ್ವಶನ್ ಮಾಡಿದರೆ ಅದು ಹೇಳುತ್ತೆ. ಸೊ ನನಗೆ ಈ ಸಾಲ್ಟ್ ಆಗಿರೋದೇ ಭಾಳ ಇಷ್ಟ. ಯಾವಾಗಲೂ ಮೋರ್ ಎಸಿಡಿಕ್ ನೇಚರ್ ಇರುವಂಥ ಸಾಲ್ಟ್ ಏನಿದೆ ಕಂಪ್ಯಾರಿಟಿವ್ಲಿ ಮೋರ್ ಸ್ಟೇಬಲ್ ಇರುತ್ತೆ. ಓಕೆ, ಸೊ Na+ COO- ಜೊತೆಗೆ ಇರ್ಲಿಕ್ಕೆ ಇಷ್ಟಪಡುತ್ತೆ ಹೊರತು O- ಜೊತೆಗಿರಲಿಕ್ಕೆ ಇಷ್ಟಪಡೋದಿಲ್ಲ. ಅಂದರೆ ಯಾರೂ ಇಲ್ಲದಿದ್ದಾಗ ಓಕೆ, ಬಟ್ ಆಪ್ಷನ್ ಕೊಟ್ಟಾಗ ಏನಾಗುತ್ತೆ, ಈ Na+ ಏನುಂಟು ಈ O- ಬಿಟ್ಬಿಟ್ಟು ಇವ್ರ ಜೊತೆಗೆ ಹೋಗಿ ಆ್ಯಡ್ ಆಗಿಬಿಡತ್ತೆ. ಓಕೆ, ಆವಾಗ ನಿಮ್ಗೇನು ಬಂತು, ಇಲ್ಲಿ COONA ಅಂತ ಬಂತು. ಈ O- ಏನುಂಟು ಆ O- ಈಗ ಒಬ್ಬನೇ ಆಗಿಬಿಡ್ತು. ಬಟ್ ಅದು ಒಬ್ಬನೇ ಇರೋದಿಲ್ಲ. ಯಾಕಂತ ಕೇಳಿದರೆ CO2 ಆ್ಯಡ್ ಆಗೋಕ್ಕಿಂತ ಮುಂಚೆ ಈ ಪರ್ಟಿಕ್ಯುಲರ್ ಆರ್ಥೋ ಪೊಸಿಷನಲ್ಲಿ H ಇತ್ತು. ಓಕೆ, ಈಗ ನೋಡಿ CO2 ಬಂದು ಆ್ಯಡ್ ಆಗಿದೆ. ಬಟ್ ಇಲ್ಲಿರುವಂಥ H ಎಲ್ಲೋ ಹೋಯ್ತು ಅಂತ ಕೇಳಿದರೆ ಆ H ಪಟ್ನೆ ಹೋಗಿ ಇಲ್ಲಿ OH ಆಗಿರುತ್ತೆ. ಓಕೆ, ಆ H ಏನಾಗಿರುತ್ತೆ OH ಅಂತ ಆಗಿರುತ್ತೆ. ಸೊ ಇದಕ್ಕೆ ನಾವು ಈ ಸಾಲ್ಟಿಗೆ ನಾವು ಸೋಡಿಯಂ ಸ್ಯಾಲಿಸಿಲೇಟ್ ಅಂತ ಕರಿತೇವೆ. ವಿ ಕಾಲ್ ದಿಸ್ ಒನ್ ಆಸ್ ಸೋಡಿಯಂ ಸ್ಯಾಲಿಸಿಲೇಟ್. ಓಕೆ, ಯಾರೂ ಕೇಳೋದಿಲ್ಲ ಇನ್ ಬಿಟ್ವೀನ್ ಎಂತ ಬಂತಂತ ಯಾರೂ ಕೇಳೋದಿಲ್ಲ, ಹೆದರಬೇಡಿ. ಸೊ ಇದಕ್ಕೆ H+ ಅಂತ ಹೇಳಿದರೆ HCl ಆ್ಯಡ್ ಮಾಡಿರ್ತಾರೆ. ಓಕೆ, ನಾರ್ಮಲ್ ಒಂದು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿದ್ರೆ HCl ಆ್ಯಡ್ ಮಾಡಿದರು. HClನಲ್ಲಿರುವಂಥ Cl ಈ Na ಜೊತೆ Na+ ಜೊತೆ ರಿಯಾಕ್ಟ್ ಆಗಿ NaCl ಆಗಿರುತ್ತೆ. ಸೊ ನಮಗೆ OH, ಈಗ ಇಲ್ಲಿ COOH. ಸೊ ದಿಸ್ ಈಸ್ ಅವರ್ ಸ್ಯಾಲಿಸಿಲಿಕ್ ಆ್ಯಸಿಡ್ ಸೈಡ್ ಪ್ರಾಡಕ್ಟ್ NaCl. ಸೊ ಇಷ್ಟೆಲ್ಲ ಉಂಟು. ಇದು ಒರಿಜಿನಲಿ ನೀವು ಅರ್ಥ ಮಾಡ್ಕೊಂಡು ಬರಿತೀರಿ ಅಂತ ಹೇಳಿದ್ರೆ ಇಷ್ಟೆಲ್ಲ ಉಂಟು. ಸೊ ONA ಆಯಿತು, ಇಲ್ಲಿ CO2 ಹೋಗಿ ಆ್ಯಡ್ ಆಯಿತು, Na+ ಇವ್ರ ಜೊತೆಗೆ ಬಂತು, COONA ಆಯಿತು, ಆಮೇಲೆ ಒಂದು H+ ಬಂತು. ಓಕೆ, ಸೊ ಬಟ್ ಇಲ್ಲಿಂದ ಮೇಲಿಂದ ಮೇಲೆ ನೀವು ಬಾಯಾಟ್ ಹೊಡಿತೀರಿ, ವೆಲ್ ಆ್ಯಂಡ್ ಗುಡ್. ಸೊ ಏನೂ ಸಮಸ್ಯೆನೇ ಇಲ್ಲ. ಇಲ್ಲಿ ONA ಅಂತ ಆಯಿತು, CO2 ಹೋಗಿ ಆ್ಯಡ್ ಆಯಿತು, ಒಂದು H ಹೋಗಿ ಆ್ಯಡ್ ಆಯಿತು. ಸೊ COOH OH ಬಂತು, 2-ಹೈಡ್ರಾಕ್ಸಿ ಬೆಂಜೋಯಿಕ್ ಆ್ಯಸಿಡ್. ಇಟ್ಸ್ ಅಪ್ ಟು ಯು. ನಿಮ್ಮ IQ ಲೆವೆಲ್ ಚೆನ್ನಾಗಿದೆ, ನಿಮ್ಮ ಮೆಮೊರಿ ಪವರ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಡೈರೆಕ್ಟಾಗಿ ನೆನ್ಪಿಟ್ಕೊಳ್ರಿ. ಇಲ್ಲ ಚಲೋ ಅರ್ಥ ಮಾಡ್ಕೊಂಡು ಬರಿತೀನಿ ನಾನು ಹೇಳಿದ್ರೆ ಕೆಳಗಡೆ ನೋಡ್ಕೊಳ್ರಿ. ಇಟ್ಸ್ ಅಪ್ ಟು ಯು ಪೀಪಲ್. ಓಕೆ, ಸೊ ದಿಸ್ ಆಲ್ ಅಬೌಟ್ ಕೋಲ್ಬೇಸ್ ರಿಯಾಕ್ಷನ್. ಸೊ ವೆರಿ ವೆರಿ ಇಂಪಾರ್ಟೆಂಟ್ ರಿಯಾಕ್ಷನ್. ಸೊ ಇದಾದಮೇಲೆ ಓಕೆ, ಆಫ್ಟರ್ ದ್ಯಾಟ್ ಕೋಲ್ಬೇಸ್ ರಿಯಾಕ್ಷನ್, ಈಗ ಇನ್ನೂ ಒಂದು ನೇಮ್ಡ್ ರಿಯಾಕ್ಷನ್ ಉಂಟು. ಓಕೆ, ಇನ್ನೊಂದು ನೇಮ್ಡ್ ರಿಯಾಕ್ಷನ್ ಇದೆ. ಅದಕ್ಕೆ ನಾವು ರೈಮರ್-ಟೈಮನ್ ರಿಯಾಕ್ಷನ್ ಅಂತ ಕರಿತೀವಿ. ಓಕೆ, ರೈಮರ್-ಟೈಮನ್ ರಿಯಾಕ್ಷನ್, ಆರ್ ಇಟ್ಸ್ ಆಲ್ಸೋ ಕಾಲ್ಡ್ ಆಸ್ RT ರಿಯಾಕ್ಷನ್. ಶಾರ್ಟ್ ಆಗಿ ಏನಂತ ಕರಿಬೋದು ನಾವು, RT ರಿಯಾಕ್ಷನ್ ಅಂತ ಕರಿಬೋದು. ಸೊ RT ರಿಯಾಕ್ಷನಲ್ಲಿ ಸೊ NCERT ಟೆಕ್ಸ್ಟ್ ಬುಕ್ನಲ್ಲಿ ಏನಿದೆ ಅಂತ ನೋಡುವ. NCERT ಟೆಕ್ಸ್ಟ್ ಬುಕ್ನಲ್ಲಿ ಫಿನಾಲ್ ಕೊಟ್ಟಿದ್ದಾರೆ. ಓಕೆ, NCERT ಟೆಕ್ಸ್ಟ್ ಬುಕ್ನಲ್ಲಿ ಫಿನಾಲ್ ಜೊತೆಗೆ ಕ್ಲೋರೋಫಾರ್ಮ್ CHCl3 aqueous NaOH ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ONA ಅಂತ ಇದೆ, CHCl2 ಅಂತ ಉಂಟು, ಅದಕ್ಕೆ NaOH ಆ್ಯಡ್ ಮಾಡಿದ್ದಾರೆ. NaOH ಆ್ಯಡ್ ಮಾಡಿದರೆ ಇಲ್ಲಿ ONA ಅಂತ ಉಂಟು, ಇಲ್ಲೊಂದು CHO ಅಂತ ಇದೆ. ಸೊ ದೇ ಆ್ಯಡೆಡ್ ಒನ್ H+. ಆ್ಯಡ್ ಮಾಡಿದ ಮೇಲೆ ಇಲ್ಲೊಂದು OH ಗ್ರೂಪ್ ಬಂದಿದೆ, ಇಲ್ಲೊಂದು CHO. ಓಕೆ, ಸೊ ಇದಕ್ಕೆ ಸ್ಯಾಲಿಸಿಲ್ ಆಲ್ಡಿಹೈಡ್ ಅಂತ ಹೆಸರು. ಓಕೆ, ದ ನೇಮ್ ಆಫ್ ದಿಸ್ ಮಾಲಿಕ್ಯೂಲ್ ಈಸ್ ಸ್ಯಾಲಿಸಿಲ್ ಆಲ್ಡಿಹೈಡ್. ಓಕೆ, ಇದೊಂದು ಇಂಟರ್ಮೀಡಿಯೇಟ್ ಅಂತ ಈ ಟೈಪ್ ಒಂದು ಬ್ರ್ಯಾಕೆಟ್ ಹಾಕೋಬಿಟ್ಟು ಇದನ್ನು ಇಂಟರ್ಮೀಡಿಯೇಟ್ ಅಂತ ಒಂದು ಬರ್ಕೊಂಡಿದೆ. ಇಂಟರ್ಮೀಡಿಯೇಟ್ ಇದು RT ರಿಯಾಕ್ಷನ್. ಸ್ವಲ್ಪ ಉದ್ದ ಆಗುತ್ತೆ, ಹಾಗಾಗಿ ಎಕ್ಸಾಮ್ನಲ್ಲಿ ಉದ್ದ ಇರೋದಕ್ಕೆ ಕೇಳೋದು ಸ್ವಲ್ಪ ಕಡಿಮೆ. ಕಾಂಪಿಟೇಟಿವ್ ಎಕ್ಸಾಮ್ನವ್ರಿಗೆ ಉದ್ದ ಗಿಡ್ಡ ಸಂಬಂಧ ಇಲ್ಲ, ಸೊ ಅವ್ರು ಕೇಳಲಿಕ್ಕೆ ಕೇಳ್ತಾರೆ. ಹಾಗಾಗಿ ಇದನ್ನ ಕರೆಕ್ಟಾಗಿ
ಅರ್ಥ ಮಾಡ್ಕೋಬೇಕು ನಾವು. ಎರಡು ಸ್ಟೈಲಲ್ಲಿ ಹೇಳ್ಬೋದು ಆರ್ ಟಿ ರಿಯಾಕ್ಷನನ್ನು. ಈಗ ಫಿನಾಲ್ ತಗೊಂಡೆ, ಪ್ರತಿಯೊಂದು ಎಡ್ಜ್ನಲ್ಲೂ ಹೈಡ್ರೋಜನ್ ಇದೆ. ಫಿನಾಲ್ ಫಸ್ಟ್ ಆಫ್ ಆಲ್ NaOH ಜೊತೆಗೆ ರಿಯಾಕ್ಟ್ ಆಗಿಬಿಟ್ಟು ONA ಆಗುತ್ತೆ ಫಸ್ಟ್ ಸ್ಟೆಪ್ನಲ್ಲಿ. ಓಕೆ, ಒಂದು ಸ್ಟೆಪ್ ಬರಿಬೇಕು, ನಾನು ಡೈರೆಕ್ಟಾಗಿ ಬರೆದೆ ONA ಆಯಿತು. ONA ಆದಮೇಲೆ ಸಿಂಪಲ್ಲಾಗಿ ಅರ್ಥ ಮಾಡಿಸ್ಬೇಕು ಹೇಳಾದರೆ, ಈಗ CHCl3 ಕ್ಲೋರೋಫಾರ್ಮ್. ಓಕೆ, ಸೊ ಈ ಪರ್ಟಿಕ್ಯುಲರ್ ಪೊಸಿಷನಲ್ಲಿ ಏನಿದೆ, ಹೈಡ್ರೋಜನ್ ಇದೆ. ಸೊ ಈ ಹೈಡ್ರೋಜನ್ ಮತ್ತು ಈ CL ಮಿಡ್ಲಲ್ಲಿ ಈಗ HCl ರಿಮೂವ್ ಆಯಿತು, ಇದಷ್ಟು ಹೋಗಿ ಕನೆಕ್ಟ್ ಆಯಿತು ಅಂತ ನಾನು ಹೇಳಿದರೆ. ಓಕೆ, ಒರಿಜಿನಲ್ ಮೆಕ್ಯಾನಿಸಮ್ನಲ್ಲಿ ಹೀಗೆ ಆಗೋದಿಲ್ಲ, ಬಟ್ ನಾನು ಹೀಗೆ ಹೇಳಿದರೆ ಈಗೇನಾಗುತ್ತೆ, ONA ಹಾಗೇ ಇದೆ, CH ಹಾಗೇ ಇದೆ, 2 Cl ಹಾಗೇ ಇದೆ, HCl ಬಿಟ್ಟು ಹೋಯ್ತು ಅಂತ ಇಟ್ಕೊಳ್ಳಿ. HCl ಏನಾಯಿತು, ಬಿಟ್ಟು ಹೋಯ್ತು. ಸೊ ಇದನ್ನೇ ಇಲ್ಲೂ ಬರೆದಿದ್ದಾರೆ, ONA CH Cl2. ಅರ್ಥ ಆಗ್ತಾ ಇದೆಯಾ? HCl ಬಿಟ್ಟು ಹೋಗಿದೆ, 2 ಕನೆಕ್ಟ್ ಆಗಿದೆ. ಈಗ ನಾರ್ಮಲ್ ಹ್ಯಾಲೋ ಆಲ್ಕೇನ್ ಟಾಪಿಕ್ನಲ್ಲಿ ನಿಮಗೆ ನೆನಪಿದ್ರೆ CH3Cl ತೊಗೊಂಡಿದ್ವಿ, CH3Clಗೆ NaOH ಹಾಕಿದ್ವಿ. NaOH ಅಂದರೆ ಅಕ್ವೇಸ್ NaOH ಹಾಕಿಬಿಟ್ರೆ ಆವಾಗ CH3OH ಬರುತ್ತೆ, ನಮಗೆ NaCl ಬರುತ್ತೆ. ಯಾಕೆ ಇದನ್ನು ನಾನು ನೆನಪು ಮಾಡಿಸ್ತಾ ಇದ್ದೇನೆ ಅಂತ ಕೇಳಿದರೆ, ಅಗೇನ್ ನಾನು ಇದಕ್ಕೇನು ಆ್ಯಡ್ ಮಾಡೋದಿದ್ದೇನೆ, 2 NaOH ಆ್ಯಡ್ ಮಾಡೋದಿದ್ದೇನೆ. ಓಕೆ, ವೆನ್ ಐ ಆ್ಯಡ್ 2 NaOH, 2 NaOH ಆ್ಯಡ್ ಮಾಡ್ತಾ ಹೋದರೆ, ಓಕೆ, ಸೊ ಐ ವಿಲ್ ರಬ್ ದಿಸ್. ಓಕೆ, ಆಮೇಲೆ ನಾನು ವಾಪಸ್ ಇದನ್ನು ಬರೀತೇನೆ. ಆವಾಗ ಎಲ್ಲೆಲ್ಲಿ Cl ಇದೆಯೋ ಆ Cl ಇರುವಂಥ ಜಾಗದಲ್ಲೆಲ್ಲ ಏನಾಗಬೇಕು, OH ಗ್ರೂಪ್ ಹೋಗಿ ಆ್ಯಡ್ ಆಗಬೇಕು. ನೋಡಿ, ONA ಆ್ಯಸ್ ಇಟ್ ಈಸ್, CH ಆ್ಯಸ್ ಇಟ್ ಈಸ್. ಸೊ ಎಲ್ಲೆಲ್ಲಿ OH ಗ್ರೂಪ್ Cl ಇತ್ತೋ ಅಲ್ಲೆಲ್ಲ OH ಹೀಗಿರುತ್ತೆ. ಓಕೆ, ಸೊ ನಮ್ಮ ಕೆಮಿಸ್ಟ್ರಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಗೊತ್ತಿರೋರು ಏನು ಹೇಳ್ತಾರೆ, ಒಂದೇ ಕಾರ್ಬನ್ ಆಟಮಿಗೆ 2 OH ಗ್ರೂಪ್ ಇರುವುದಿಲ್ಲ ಯಾವಾಗಲೂ. ಆ ಟೈಪ್ ಏನಾದರೂ ಇದ್ದರೆ ಕ್ವಿಕ್ ಆಗಿ H2O ರಿಮೂವ್ ಆಗುತ್ತೆ, ಒಂದು H ಒಂದು OH ಮೈನಸ್ ರಿಮೂವ್ ಆಗಿರುತ್ತೆ, ಈ ಬಾಂಡ್ ಇಲ್ಲಿ ಶಿಫ್ಟ್ ಆಗಿರುತ್ತೆ. ಸೊ ಆವಾಗ ನಮಗೇನು ಬರುತ್ತೆ, ಸೊ ಸೇಮ್ ಪ್ರಾಡಕ್ಟ್. ಆವಾಗ ನಮಗೆ ನೋಡ್ರಿ ಇಲ್ಲಿ ONA ಅಂತ ಬಂತು, CHO ಆಫ್ಟರ್ ದ ರಿಮೂವಲ್ ಆಫ್ ವಾಟರ್ ಹೀಗೆ ಬಂತು. ಸೊ ಈಗ ಇದಕ್ಕೆ ನೀವೇನಾದರೂ ಒಂದು HCl ಆ್ಯಡ್ ಮಾಡಿದರೆ ಹೇಳಾದರೆ, ಓಕೆ, ವೆನ್ ಯು ಆ್ಯಡ್ HCl ಆವಾಗ ಇಲ್ಲಿ ONA ಇದ್ದಿದ್ದು NaCl ಆಗಿ ಹೊರಗಡೆ ಹೋಯಿತು. ಸೊ ಇಲ್ಲಿ OH ಅಂತ ಬಂದಿರುತ್ತೆ, ಇಲ್ಲಿ COH ಬರುತ್ತೆ, ಸೈಡ್ನಲ್ಲಿ NaCl ಅಂತ ಬಂದಿರಬೇಕು. ಓಕೆ, ಸೊ ಒರಿಜಿನಲ್ ಏನೇನಾಯಿತು ನೋಡ್ರಿ, ಈಗ ಕ್ಲೋರೋಫಾರ್ಮ್ ಈಗ HCl ರಿಮೂವ್ ಮಾಡಿಕೊಂಡು ಇಲ್ಲಿ CHCl2 ಆಯಿತು, NaOH ಆಯಿತು. ಸರಿ, NaOH ಹಾಕಿದ್ವಿ, Cl ಬದಲು OH ಗ್ರೂಪ್ ಬಂತು, H2O ರಿಮೂವ್ ಆಯಿತು, ಸೋಡಿಯಂ ಸ್ಯಾಲಿಸಿಲ್ ಆಲ್ಡಿಹೈಡ್ ಪ್ರೊಡ್ಯೂಸ್ ಆಯಿತು. ಸೊ ನೆಕ್ಸ್ಟು ಸ್ಯಾಲಿಸಿಲ್ ಆಲ್ಡಿಹೈಡ್ ಬಂತು. ಓಕೆ, ಬಟ್ ಒರಿಜಿನಲಿ ಸಪೋಸ್ ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ ನೀಟ್ ಆರ್ JEE ಮೇನ್ಸ್, ಇಷ್ಟೇ ನಾಲೆಜ್ ಇದ್ದರೆ ಏನು ಸಾಕಾಗೋದಿಲ್ಲ ನಿಮಗೆ. ಓಕೆ, ಒರಿಜಿನಲ್ ಏನಾಗುತ್ತೆ ಅಂತ ಕೇಳಿದ್ರೆ, ಯು ಟುಕ್ ಕ್ಲೋರೋಫಾರ್ಮ್, ಯು ಆ್ಯಡೆಡ್ NaOH ಫಸ್ಟ್ ಸ್ಟೆಪ್ನಲ್ಲಿ ಒಂದು H-ಅನ್ನು ಎಬ್ಸ್ಟ್ರಾಕ್ಟ್ ಮಾಡ್ಕೊಂಡಿರುತ್ತೆ, ಕ್ಲೋರೋಫಾರ್ಮಿನ H-ಅನ್ನು ತೆಗೆದಿರುತ್ತೆ, ಅದು CCl3 ಅಂತ ತಯಾರಾಗಿರುತ್ತೆ, CCl3 ಅಂತ ತಯಾರಾಗಿರುತ್ತೆ. CCl3ದಿಂದ ಒಂದು Cl ಬಿಟ್ಟು ಹೋಗಿಬಿಟ್ಟು, ಓಕೆ, ಒಂದು Cl ಬಿಟ್ಟು ಹೋಗಿ CCl2 ಅಂತ ಒಂದು ಭಾಳ ಇಂಪಾರ್ಟೆಂಟ್ ಇಂಟರ್ಮೀಡಿಯೇಟ್ ತಯಾರಾಗುತ್ತೆ. ಓಕೆ, CCl2 ಅಂತ ವೆರಿ ಇಂಪಾರ್ಟೆಂಟ್ ಇಂಟರ್ಮೀಡಿಯೇಟ್ ತಯಾರಾಗುತ್ತೆ. ಆ CCl2 ಏನುಂಟು, ಆ CCl2ಗೆ ನಾವು ಡೈಕ್ಲೋರೋಕಾರ್ಬೀನ್ ಅಂತ ಕರಿತೇವೆ. We call that one as what? Dichlorocarbene. ಸೊ ಯೂಶ್ವಲಿ ಕಾರ್ಬನ್ ಸುತ್ತಲೂ 4 ಬಾಂಡ್ ಇರುತ್ತೆ, 4 ಬಾಂಡಿಂದ 8 ಎಲೆಕ್ಟ್ರಾನ್ ಇರುತ್ತೆ, ಅಂದರೆ ಕಾರ್ಬನಿನ ಆಕ್ಟೇಟ್ ಕಂಪ್ಲೀಟ್ ಹಾಕ್ಕೊಂಡಿರುತ್ತೆ. ಬಟ್ ಯಾವಾಗ ಕಾರ್ಬನ್ ಸುತ್ತಲೂ 6 ಎಲೆಕ್ಟ್ರಾನ್ ಬರುತ್ತೋ, ಸೇ ಇನ್ ಕೇಸ್ ಆಫ್ ಕಾರ್ಬಿನ್, ಈಗ ನೋಡ್ರಿ ಇಲ್ಲೊಂದು ಕ್ಲೋರಿನ್ ಇದೆ, ಇಲ್ಲೊಂದು ಕ್ಲೋರಿನ್ ಇದೆ, ಜೊತೆಗೆ 2 ಎಲೆಕ್ಟ್ರಾನ್. ಸೊ 2 ಎಲೆಕ್ಟ್ರಾನ್, ಇಲ್ಲಿ 2 ಟೋಟಲ್ 6 ಎಲೆಕ್ಟ್ರಾನ್. ಸೊ ಕಾರ್ಬನ್ ಸುತ್ತಲೂ ಯಾವಾಗ 6 ಎಲೆಕ್ಟ್ರಾನ್ ಬರುತ್ತೋ ಆ ಸ್ಪೀಶೀಸಿಗೆ ನಾವೇನಂತ ಕರಿಬೇಕು, ಕಾರ್ಬೀನ್ ಅಂತ ಕರಿಬೇಕು, ಕಾರ್ಬೀನ್.
ಓಕೆ, 2 ಕ್ಲೋರಿನ್ ಬಾಂಡ್ ಹಾಕ್ಕೊಂಡಿದೆ, ದರ್ಫೋರ್ ಇಟ್ ಈಸ್ ಕಾಲ್ಡ್ ಆಸ್ ಡೈಕ್ಲೋರೋಕಾರ್ಬಿನ್. ಓಕೆ, ಡೈಕ್ಲೋರೋಕಾರ್ಬಿನ್ ಅಂತ ಕರೀತಾರೆ. ಸೊ CET ಇದೆಲ್ಲ ಡೈರೆಕ್ಟ್ ಕ್ವಶನ್, ಜೆ ಮೇನ್ಸ್ ಅಥವಾ ನೀಟ್, KVPY, ಬಿಟ್ಸ್ಯಾಟ್ ಯಾವುದೇ ಎಕ್ಸಾಮ್ನಲ್ಲಿ ತಗೊಳ್ರಿ. ಸೊ ವಿಚ್ ಇಂಟರ್ಮೀಡಿಯೇಟ್ ಈಸ್ ಫಾರ್ಮ್ಡ್ ಡ್ಯೂರಿಂಗ್ ರೈಮರ್-ಟೈಮನ್ ರಿಯಾಕ್ಷನ್ ಅಂತ ಕೇಳಿದರೆ, ಅಥವಾ ಅಮೈನ್ ಚಾಪ್ಟರ್ನಲ್ಲಿ ಕಾರ್ಬೈಲ್ ಅಮೈನ್ ರಿಯಾಕ್ಷನ್ ಅಂತ ಬರುತ್ತೆ, ಆವಾಗ ಸೇಮ್ ಕ್ಲೋರೋಫಾರ್ಮ್ NaOH ತಗೋತೆ ನಾವು. ಈ ಕ್ಲೋರೋಫಾರ್ಮ್ NaOH ಎರಡು ರಿಯಾಕ್ಟ್ ಆಗಿಬಿಟ್ಟು ನಮಗೆ ಯಾವ ಇಂಟರ್ಮೀಡಿಯೇಟ್ ಬರುತ್ತೆ ಅಂತ ಕೇಳಿದ್ರೆ, ಯು ಶುಡ್ ಸೇ ಡೈಕ್ಲೋರೋಕಾರ್ಬಿನ್. ಓಕೆ, ಡೈಕ್ಲೋರೋಕಾರ್ಬಿನ್ ಬರುತ್ತೆ ಅಂತ ಹೇಳಲಿಕ್ಕೆ ಗೊತ್ತಿರಲಿ. ಸೊ ಡೈಕ್ಲೋರೋಕಾರ್ಬಿನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ರಿಗಾರ್ಡಿಂಗ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಓಕೆ, so this is all about Reimer-Tiemann reaction. Okay, Reimer-Tiemann reaction. ಇದೇ ಸೇಮ್ ರೈಮರ್-ಟೈಮನ್ ರಿಯಾಕ್ಷನ್ನಲ್ಲಿ ಅಗೇನ್ CET JEE ಮೇನ್ಸ್ನಲ್ಲಿ ಹಿಂಗೆ ನೋಡೋದಿದ್ರೆ ನೋಡ್ರಿ, ನಾನೇನು ತೊಗೊಂಡೆ, ಫಿನಾಲ್ ತೊಗೊಂಡೆ. ಫಿನಾಲಿಗೆ ಏನು ಆ್ಯಡ್ ಮಾಡಿದೆ, NaOH ಆ್ಯಡ್ ಮಾಡಿದೆ. NaOH ಜೊತೆಗೆ ಏನು ಆ್ಯಡ್ ಮಾಡಿದೆ, ಕ್ಲೋರೋಫಾರ್ಮ್ ಆ್ಯಡ್ ಮಾಡಿದೆ. ಕ್ಲೋರೋಫಾರ್ಮ್ ಆ್ಯಡ್ ಮಾಡಿ ಇದನ್ನು ಹೀಟ್ ಮಾಡಿದ ಕೂಡಲೇ ಏನಾಗುತ್ತೆ ಅಂತ ಕೇಳಿದ್ರೆ, ಅಲ್ಟಿಮೇಟ್ಲಿ ಓಕೆ ಫೈನಲಿ ಆಫ್ಟರ್ ಹೈಡ್ರಾಲಿಸಿಸ್ ಆ್ಯಂಡ್ ಆಲ್ ಐ ಆಮ್ ಗೆಟಿಂಗ್ ವಾಟ್, ಸ್ಯಾಲಿಸಿಲ್ ಆಲ್ಡಿಹೈಡ್. ಓಕೆ, ಐ ಆಮ್ ಗೆಟಿಂಗ್ ಸ್ಯಾಲಿಸಿಲ್ ಆಲ್ಡಿಹೈಡ್ ಫೈನಲಿ. ಸೊ ಈಗ ಬೈ ಚಾನ್ಸ್ ಫಿನಾಲ್ NaOH ಮತ್ತು ಇಲ್ಲಿ ಇನ್ಸ್ಟೆಡ್ ಆಫ್ ಕ್ಲೋರೋಫಾರ್ಮ್ ಇಫ್ ವಿ ಯೂಸ್ ಕಾರ್ಬನ್ ಟೆಟ್ರಾಕ್ಲೋರೈಡ್ CCl4 ಯೂಸ್ ಮಾಡಿದ್ದಿದ್ರೆ, ಸಿಲೆಬಸ್ಸಿಗಿಲ್ಲ ಇದು. ಓಕೆ, ಸೊ CCl4 ಯೂಸ್ ಮಾಡಿದ್ದಿದ್ರೆ ಹೀಗೆ ಅರ್ಥ ಮಾಡ್ಕೊಳ್ರಿ, ಇಂಟರ್ಮೀಡಿಯೇಟ್ನಲ್ಲಿ ಏನಾಗುತ್ತೆ, ಇಲ್ಲಿ ONA ಇರುತ್ತೆ, ಇಲ್ಲಿ Cl ಅಂತ 3 Cl ಹೋಗಿ ಅಟ್ಯಾಚ್ ಹಾಕ್ಕೊಂಡಿರುತ್ತೆ HCl ಹೋದ್ಮೇಲೆ. ಓಕೆ, ಒಂದು HCl ಹೋದ್ಮೇಲೆ 3 Cl ಉಳ್ಕೊಂಡಿರುತ್ತೆ. ಇದಕ್ಕೆ ನಾನು NaOH ಹಾಕಬೇಕು. NaOH ಹಾಕಿದ ಮೇಲೆ ಸೊ ಇಲ್ಲಿ OH, ಇಲ್ಲೊಂದು OH, ಇಲ್ಲೊಂದು OH ಅಂತ 3 OH ಗ್ರೂಪ್ ಬರಬೇಕು. ಸೊ 2 OH ಇದ್ದರೆ ವಾಟರ್ ರಿಮೂವ್ ಆಗುತ್ತೆ, 3 OH ಇದ್ದಾಗೂ ವಾಟರ್ ಪಟ್ನೆ ರಿಮೂವ್ ಆಗಬೇಕು. ಆವಾಗ ಸೊ ಒಂದು H ಪ್ಲಸ್ ಒಂದು OH ರಿಮೂವ್ ಆಗಿಬಿಟ್ಟು, ಓಕೆ, H2O ರಿಮೂವ್ ಆದಮೇಲೆ ಏನು ಉಳಿಯುತ್ತೆ ಅಂತ ಕೇಳಿದ್ರೆ COOH. ಓಕೆ, COOH ಉಳಿದಿರುತ್ತೆ. ಹಾಗಾಗಿ ಸೊ ಕ್ಲೋರೋಫಾರ್ಮ್ ತೊಗೊಂಡ್ರೆ ಸ್ಯಾಲಿಸಿಲ್ ಆಲ್ಡಿಹೈಡ್ ಬಂದಿರುತ್ತೆ. ಯಾವಾಗ ನೀವು ಕಾರ್ಬನ್ ಟೆಟ್ರಾಕ್ಲೋರೈಡ್ ಯೂಸ್ ಮಾಡ್ತೀರೋ ಆವಾಗ ಸ್ಯಾಲಿಸಿಲಿಕ್ ಆ್ಯಸಿಡ್ ಬಂದಿರುತ್ತೆ. ಓಕೆ, ಸ್ಯಾಲಿಸಿಲಿಕ್ ಆ್ಯಸಿಡ್ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಕೇಳ್ಬೋದು, ನಾಟ್ ಇನ್ ಥಿಯರಿ ಎಕ್ಸಾಮ್ಸ್, ಸೊ ಲಕ್ಷ್ಯಕ್ಕಿರಲಿ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ರೈಮರ್-ಟೈಮನ್ ರಿಯಾಕ್ಷನ್. ಸೊ ಥಿಯರಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ರೈಮರ್-ಟೈಮನ್ ರಿಯಾಕ್ಷನ್ಗಿಂತ ಇಂಪಾರ್ಟೆಂಟ್ ಅಂತ ಹೇಳಿದರೆ ನಮ್ಮ ನೈಟ್ರೇಷನ್, ಕ್ಲೋರಿನೇಷನ್, ಬ್ರೋಮಿನೇಷನ್, ಫ್ರಿಡಲ್ ಕ್ರಾಫ್ಟ್ ರಿಯಾಕ್ಷನ್ ಇವೆಲ್ಲ ಏನಿದೆ ಅವು ಮತ್ತು ಜಾಸ್ತಿ ಇಂಪಾರ್ಟೆಂಟ್ ಇದೆ. ಸೊ ಅವರನ್ನು ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲೇ ನಾವು ಡಿಸ್ಕಸ್ ಮಾಡುವ. ಸೊ ಬಾಯ್.